ಪ್ರಿಯರೇ, ಪಂಚದಶಮ ಹಬ್ಬದ ಭಾನುವಾರಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪಂಚದಶಮ ಎಂದರೆ ಕೇವಲ ಅನ್ಯ ಭಾಷೆಯಲ್ಲಿ ಮಾತನಾಡುವುದರ ಬಗ್ಗೆ ಅಲ್ಲ. ಇದು ಹತಾಶ ಸನ್ನಿವೇಶಗಳಲ್ಲಿ ಭರವಸೆಯನ್ನು, ಗಾಯಗೊಂಡ ಹೃದಯಗಳಲ್ಲಿ ಪ್ರೀತಿಯನ್ನು, ಭಯಭೀತ ಜೀವನಗಳಲ್ಲಿ ನಂಬಿಕೆಯನ್ನು ಮತ್ತು ಕತ್ತಲಾದ ಆತ್ಮಗಳಲ್ಲಿ ಬೆಳಕನ್ನು ಮಾತನಾಡಿಸುವ ಹಬ್ಬ. ಪಂಚದಶಮ ಕ್ರಿಸ್ತನು ತನ್ನ ಶಿಷ್ಯರ ಮೇಲೆ ಪವಿತ್ರಾತ್ಮರನ್ನು ಕಳುಹಿಸುವ ವಾಗ್ದಾನವನ್ನು ಈಡೇರಿಸಿದ ದಿನವಾದ್ದರಿಂದ ಇದು ಧರ್ಮಸಭೆಯ ಅತ್ಯಂತ ಮಹೋನ್ನತ ಹಬ್ಬಗಳಲ್ಲಿ ಒಂದಾಗಿದೆ. ಪುನರುತ್ಥಾನದ 50 ದಿನಗಳ ನಂತರ ಭಯಭೀತರಾಗಿದ್ದ ಶಿಷ್ಯರು ಪವಿತ್ರಾತ್ಮರ ಶಕ್ತಿಯಿಂದ ಧೈರ್ಯಶಾಲಿ ಸಾಕ್ಷಿಗಳಾಗಿ ರೂಪಾಂತರಗೊಂಡರು. ಆದ್ದರಿಂದ ಆ ಕ್ಷಣದಿಂದ ಧರ್ಮಸಭೆ ಜಗತ್ತಿಗೆ ತನ್ನ ಧರ್ಮ ಪ್ರಚಾರ ಆರಂಭಿಸಿದ್ದರಿಂದ ಪಂಚದಶಮವನ್ನು ಧರ್ಮಸಭೆಯ ಜನ್ಮದಿನ ಎಂದು ಕರೆಯಲಾಗುತ್ತದೆ. ಪವಿತ್ರಾತ್ಮನು ಕೇವಲ ಒಂದು ಶಕ್ತಿ ಅಥವಾ ಸಂಕೇತವಲ್ಲ, ಆದರೆ ನಮ್ಮೊಳಗಿನ ದೇವರ ಜೀವಂತ ಉಪಸ್ಥಿತಿ. ಆತ್ಮವು ನಮ್ಮ ಮನಸ್ಸನ್ನು ಪ್ರಬುದ್ಧಗೊಳಿಸುತ್ತದೆ, ದೌರ್ಬಲ್ಯದಲ್ಲಿ ನಮ್ಮನ್ನು ಬಲಪಡಿಸುತ್ತದೆ, ನೋವಿನಲ್ಲಿ ಸಾಂತ್ವನ ನೀಡುತ್ತದೆ, ಸತ್ಯದಲ್ಲಿ ನಮ್ಮನ್ನು ನಡೆಸುತ್ತದೆ ಮತ್ತು ಕ್ರಿಸ್ತನ ನಿಜವಾದ ಶಿಷ್ಯರಾಗಿ ಬದುಕಲು ನಮ್ಮನ್ನು ಶಕ್ತಗೊಳಿಸುತ್ತದೆ. ಪವಿತ್ರಾತ್ಮವಿಲ್ಲದೆ ಕ್ರೈಸ್ತ ಜೀವನವು ಬರಡು ಮತ್ತು ಯಾಂತ್ರಿಕವಾಗುತ್ತದೆ. ಪವಿತ್ರಾತ್ಮನೊಂದಿಗೆ ನಂಬಿಕೆಯು ಜೀವಂತ, ಸಂತೋಷದಾಯಕ ಮತ್ತು ಪರಿವರ್ತನಾತ್ಮಕವಾಗುತ್ತದೆ. ಸಂತ ಬೇಸಿಲ್ ದಿ ಗ್ರೇಟ್ ಇವರು ಸುಂದರವಾಗಿ ಹೇಳ್ತಾರೆ, ಪವಿತ್ರಾತ್ಮನ ಮೂಲಕ ನಾವು ಪುನಃ ಸ್ಥಾಪಿಸಲ್ಪಡುತ್ತೇವೆ, ಸ್ವರ್ಗ ರಾಜ್ಯಕ್ಕೆ ಏರಿಸಲ್ಪಡುತ್ತೇವೆ ಮತ್ತು ದೇವರ ಮಕ್ಕಳಾಗಿ ದತ್ತುಪಡುವಿಕೆಗೆ ಹಿಂದಿರುಗುತ್ತೇವೆ. ಹೀಗಾಗಿ ಪಂಚದಶಮ ಎಂದರೆ ಬಹಳ ಹಿಂದೆ ಅಪೊಸ್ತಲರಿಗೆ ಏನಾಯಿತು ಎಂಬುದರ ಬಗ್ಗೆ ಮಾತ್ರವಲ್ಲ, ಅದು ಇಂದಿಗೂ ಪ್ರತಿಯೊಬ್ಬ ವಿಶ್ವಾಸಿಯಲ್ಲೂ ದೇವರು ಮುಂದುವರಿಸಿ ಮಾಡುತ್ತಿರುವ ಬಗ್ಗೆ. ಬಾಲ್ಯದಿಂದಲೇ ಕುರುಡು ಮತ್ತು ಕಿವುಡಳಾಗಿದ್ದ ಹೆಲೆನ್ ಕೆಲ್ಲರ್ ಒಮ್ಮೆ ಹೇಳಿದರು, ಹುಟ್ಟಿನಿಂದಲೇ ಕುರುಡಾಗಿರುವುದಕ್ಕಿಂತ ಕೆಟ್ಟದೆಂದರೆ ಕಣ್ಣು ಇದ್ದು ದೃಷ್ಟಿ ಇಲ್ಲದಿರುವುದು. ಇಂದಿನ ಅನೇಕ ಜನರ ದುರಂತವೂ ಇದೆ. ನಮ್ಮಲ್ಲಿ ತಂತ್ರಜ್ಞಾನ, ಮಾಹಿತಿ, ಮನರಂಜನೆ ಮತ್ತು ಅವಕಾಶಗಳಿವೆ. ಆದರೂ ಅನೇಕರು ಆಂತರಿಕ ಬೆಂಕಿ ಇಲ್ಲದೆ, ದಿಕ್ಕು ಇಲ್ಲದೆ, ಶಾಂತಿ ಇಲ್ಲದೆ ಮತ್ತು ಭರವಸೆ ಇಲ್ಲದೆ ಬದುಕುತ್ತಿದ್ದಾರೆ. ಪಂಚದಶಮ 2000 ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯ ನೆನಪು ಮಾತ್ರವಲ್ಲ. ಪಂಚದಶಮ ಎಂದರೆ ದೇವರು ಭಯಭೀತ ಮಾನವ ಕುಲಕ್ಕೆ ಜೀವವನ್ನು ಉಸಿರಾಡಿಸುವುದು. ಪಂಚದಶಮ ಎಂದರೆ ದುರ್ಬಲ ಜನರನ್ನು ಧೈರ್ಯಶಾಲಿ ಸಾಕ್ಷಿಗಳಾಗಿ ಪರಿವರ್ತಿಸುವುದು. ಹೌದು, ದೇವರ ಆತ್ಮವು ಮುಚ್ಚಿದ ಕೊಠಡಿಗಳನ್ನು ತೆರೆದು ಧರ್ಮ ಪ್ರಚಾರವನ್ನು ಮಾಡುತ್ತಾ ಭಯವನ್ನು ಧೈರ್ಯವಾಗಿ, ವಿಭಜನೆಯನ್ನು ಒಡನಾಟವಾಗಿ ಮತ್ತು ಸಾಮಾನ್ಯ ಜನರನ್ನು ಜೀವಂತ ಜ್ವಾಲೆಗಳಾಗಿ ಪರಿವರ್ತಿಸುವ ಕ್ಷಣವೇ ಪಂಚದಶಮ. ಇಂದಿನ ಶುಭ ಸಂದೇಶದಲ್ಲಿ ಶಿಷ್ಯರು ಮುಚ್ಚಿದ ಬಾಗಿಲುಗಳ ಹಿಂದೆ ಒಟ್ಟುಗೂಡಿದ್ದಾರೆ. ಬಾಗಿಲುಗಳು ಮುಚ್ಚಿವೆ ಏಕೆಂದರೆ ಅವರ ಹೃದಯಗಳು ಭಯದಿಂದ ಆವರಿಸಲ್ಪಟ್ಟಿವೆ. ಅವರು ಯೇಸುವಿನ ಶಿಲುಬೆಗೇರಿಸುವಿಕೆಯನ್ನು ನೋಡಿದ್ದರು. ಅವರ ಭರವಸೆಗಳು ಕುಸಿದು ಹೋಗಿದ್ದವು. ಆಗ ಯೇಸು ಬಂದು ಅವರ ಮಧ್ಯೆ ನಿಂತು, ನಿಮಗೆ ಶಾಂತಿಯಾಗಲಿ ಎಂದರು. ಯೇಸು ಮೊದಲು ಅವರನ್ನು ಟೀಕಿಸಲಿಲ್ಲ. ಆತ ಮೊದಲು ಶಾಂತಿಯನ್ನು ಕೊಟ್ಟನು, ಏಕೆಂದರೆ ಶಾಂತಿಯು ಪವಿತ್ರಾತ್ಮರ ಮೊದಲ ಕೊಡುಗೆ. ಜಗತ್ತು ಪಲಾಯನದ ಮೂಲಕ ಸಾಂತ್ವನ ನೀಡುತ್ತದೆ. ಪವಿತ್ರಾತ್ಮರು ಉಪಸ್ಥಿತಿಯ ಮೂಲಕ ಶಾಂತಿಯನ್ನು ನೀಡುತ್ತಾರೆ. ನಂತರ ಯೇಸು ಅವರ ಮೇಲೆ ಉಸಿರಾಡಿ ಪವಿತ್ರಾತ್ಮನನ್ನು ಸ್ವೀಕರಿಸಿ ಎಂದರು. ಆದಿಕಾಂಡದಲ್ಲಿ ದೇವರು ಆದಾಮನೊಳಗೆ ಜೀವದ ಉಸಿರನ್ನು ಊದಿದನು. ಹಾಗೆಯೇ ಪಂಚದಶಮ ಒಂದು ಹೊಸ ಸೃಷ್ಟಿ. ಪಾಪ ಮತ್ತು ಭಯದಿಂದ ಗಾಯಗೊಂಡ ಮಾನವ ಕುಲವನ್ನು ದೇವರ ಉಸಿರು ಮರುಸೃಷ್ಟಿಸುತ್ತದೆ. ಆತ್ಮಕ್ಕೆ ಗ್ರೀಕ್ ಭಾಷೆಯಲ್ಲಿ ನ್ಯೂಮಾ ಎಂದರೆ ಉಸಿರು ಅಥವಾ ಗಾಳಿ ಎಂದು ಅರ್ಥ. ಪವಿತ್ರಾತ್ಮನು ದೈವಿಕ ಉಸಿರು. ಅದು ಇಲ್ಲದೆ ಆತ್ಮವು ಉಸಿರುಗಟ್ಟುತ್ತದೆ. ಇಂದು ಅನೇಕ ಜನರು ದೈಹಿಕವಾಗಿ ಜೀವಂತವಾಗಿದ್ದಾರೆ, ಆದರೆ ಆಧ್ಯಾತ್ಮಿಕವಾಗಿ ಉಸಿರುಗಟ್ಟಿದ್ದಾರೆ. ಆತಂಕ, ಅಸಮಾಧಾನ, ಹೋಲಿಕೆ, ವ್ಯಸನಗಳು ಮತ್ತು ಶೂನ್ಯತೆ
ಆತ್ಮವನ್ನು ಬರಿದು ಮಾಡುತ್ತವೆ. ಪಂಚದಶಮ ನಮಗೆ ನೆನಪಿಸುತ್ತದೆ ಮನುಷ್ಯರು ದೇವರ ಉಸಿರಿಲ್ಲದೆ ನಿಜವಾಗಿಯೂ ಬದುಕಲು ಸಾಧ್ಯವಿಲ್ಲವೆಂದು. ಬ್ಲೇಸ್ ಪಾಸ್ಕಲ್ ಬರೆದಂತೆ ಪ್ರತಿಯೊಂದು ಮಾನವ ಹೃದಯದಲ್ಲೂ ದೇವರ ಆಕಾರದ ಶೂನ್ಯವಿದೆ. ಆ ಶೂನ್ಯತೆಯನ್ನು ದೇವರ ಆತ್ಮವು ಮಾತ್ರ ತುಂಬಬಲ್ಲದು. ಅಪೊಸ್ತಲರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೇವೆ, ಪಂಚದಶಮವನ್ನು ಗಾಳಿ, ಬೆಂಕಿ ಮತ್ತು ನಾಲಿಗೆಗಳ ಸಂಕೇತಗಳೊಂದಿಗೆ ಪ್ರಸ್ತುತಪಡಿಸುವುದು. ಹಿಂಸಾತ್ಮಕ ಗಾಳಿಯು ದೇವರ ತಡೆಯಲಾಗದ ಶಕ್ತಿಯನ್ನು ಸೂಚಿಸುತ್ತದೆ. ಗಾಳಿಯನ್ನು ನೋಡಲಾಗುವುದಿಲ್ಲ, ಆದರೆ ಅದರ ಪರಿಣಾಮಗಳನ್ನು ನಾವು ನೋಡಬಹುದು. ಹಾಗೆಯೇ ಪವಿತ್ರಾತ್ಮ, ನಾವು ಆತ್ಮವನ್ನು ನೋಡದಿರಬಹುದು, ಆದರೆ ಆತ್ಮದಿಂದ ರೂಪಾಂತರಗೊಂಡ ಜೀವಗಳನ್ನು ನೋಡುತ್ತೇವೆ. ಸ್ವಾರ್ಥಿ ವ್ಯಕ್ತಿ ಸಹಾನುಭೂತಿಯುಳ್ಳವನಾಗುತ್ತಾನೆ. ಗಾಯಗೊಂಡ ವ್ಯಕ್ತಿ ಕ್ಷಮೆಯನ್ನು ಕಲಿಯುತ್ತಾನೆ. ಭಯಭೀತ ವ್ಯಕ್ತಿ ಧೈರ್ಯಶಾಲಿಯಾಗುತ್ತಾನೆ. ವಿಭಜಿತ ಕುಟುಂಬ ಗುಣವಾಗಲು ಪ್ರಾರಂಭಿಸುತ್ತದೆ. ಬೆಂಕಿಯು ಬೆಳಕು, ಉಷ್ಣತೆ ಮತ್ತು ಶುದ್ಧೀಕರಣವನ್ನು ನೀಡುತ್ತದೆ. ಒಮ್ಮೆ ಭಯದಿಂದ ತಣ್ಣಗಿದ್ದ ಶಿಷ್ಯರು ಕ್ರಿಸ್ತನ ಉರಿಯುವ ಸಾಕ್ಷಿಗಳಾಗುತ್ತಾರೆ. ಕ್ರೈಸ್ತ ಧರ್ಮವು ರಾಜಕೀಯ ಶಕ್ತಿಯಿಂದ ಹರಡಲಿಲ್ಲ. ಹೃದಯಗಳು ಅಗ್ನಿಯಿಂದ ಉರಿಯಲ್ಪಟ್ಟವು ಮತ್ತು ಅಗ್ನಿ ನಾಲಿಗೆಗಳು ಪ್ರತಿಯೊಬ್ಬರ ಮೇಲೆ ನೆಲೆಸಿದವು. ಸಂತ ಅಗಸ್ತಿನ್ ಹೇಳಿದಂತೆ, ದೇವರ ಆತ್ಮವೇ ಪ್ರೀತಿಯ ಅಗ್ನಿ. ಪವಿತ್ರಾತ್ಮವಿಲ್ಲದ ಕ್ರೈಸ್ತನು ಹೊರಗಿನಿಂದ ಧಾರ್ಮಿಕವಾಗಿ ಕಾಣಿಸಬಹುದು, ಆದರೆ ಒಳಗಿನಿಂದ ಬರಿದಾಗಿರುತ್ತಾನೆ. ಆತ್ಮವು ಧರ್ಮವನ್ನು ಸಂಬಂಧವಾಗಿ, ಪ್ರಾರ್ಥನೆಯನ್ನು ಅನುಭವವಾಗಿ ಮತ್ತು ಕರ್ತವ್ಯವನ್ನು ಸಂತೋಷವಾಗಿ ಪರಿವರ್ತಿಸುತ್ತದೆ. ಶಿಷ್ಯರು ವಿಧ ವಿಧವಾದಂಥ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸುತ್ತಾರೆ ಮತ್ತು ಎಲ್ಲರೂ ಅವರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪಾಪವು ವಿಭಜಿಸುತ್ತದೆ, ಆತ್ಮವು ಒಗ್ಗೂಡಿಸುತ್ತದೆ. ಬಾಬೆಲ್ ಗೋಪುರದಲ್ಲಿ ಮಾನವರು ಭಾಷೆ ಮತ್ತು ಅಹಂಕಾರದಿಂದ ವಿಭಜಿತರಾದರು. ಪಂಚದಶಮದಲ್ಲಿ ಮಾನವರು ಆತ್ಮ ಮತ್ತು ಪ್ರೀತಿಯಿಂದ ಒಗ್ಗೂಡುತ್ತಾರೆ. ನಾವು ಸಂವಹನ ತುಂಬಿದ ಆದರೆ ಒಡನಾಟವಿಲ್ಲದ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಜನರು ಹೆಚ್ಚು ಮಾತನಾಡುತ್ತಾರೆ, ಆದರೆ ಕಡಿಮೆ ಅರ್ಥ ಮಾಡಿಕೊಳ್ಳುತ್ತಾರೆ. ರಾಷ್ಟ್ರಗಳು ಯುದ್ಧದಿಂದ, ಕುಟುಂಬಗಳು ಅಹಂಕಾರದಿಂದ, ಸಮುದಾಯಗಳು ದ್ವೇಷದಿಂದ ವಿಭಜಿತರಾಗಿದ್ದಾರೆ. ಆತ್ಮವು ನಮಗೆ ಪ್ರೀತಿ, ಕರುಣೆ, ಕ್ಷಮೆ ಮತ್ತು ತಿಳುವಳಿಕೆಯ ಭಾಷೆಯನ್ನು ಕಲಿಸುತ್ತದೆ. ಸಂತ ಕೋಲ್ಕತ್ತಾದ ಮದರ್ ತೆರೇಸಾ ಹೇಳಿದಂತೆ, ನಮ್ಮಲ್ಲಿ ಶಾಂತಿ ಇಲ್ಲದಿದ್ದರೆ ಅದಕ್ಕೆ ಕಾರಣ ನಾವು ಪರಸ್ಪರರಿಗೆ ಸೇರಿದವರು ಎಂಬುದನ್ನು ಮರೆತಿರುವುದು. ಪಂಚದಶಮ ನಿಖರವಾಗಿ ಈ ಮರೆತು ಹೋಗಿರುವಿಕೆಯನ್ನು ಗುಣಪಡಿಸುತ್ತದೆ. ಸಂತ ಪೌಲರು ನಮಗೆ ನೆನಪಿಸುತ್ತಾರೆ, ಆತ್ಮವು ವಿವಿಧ ವರಗಳನ್ನು ನೀಡುತ್ತದೆ, ಆದರೆ ಒಂದೇ ಆತ್ಮನು ಎಲ್ಲರಲ್ಲಿಯೂ ಕಾರ್ಯನಿರ್ವಹಿಸುತ್ತಾನೆ. ಪವಿತ್ರಾತ್ಮನು ಎಲ್ಲರನ್ನು ಒಂದೇ ರೀತಿ ಮಾಡುವುದಿಲ್ಲ, ಎಲ್ಲರನ್ನು ಅರ್ಥಪೂರ್ಣರನ್ನಾಗಿ ಮಾಡುತ್ತಾನೆ. ಒಬ್ಬನಿಗೆ ಬೋಧಿಸುವ ವರವಿದೆ, ಇನ್ನೊಬ್ಬನಿಗೆ ಕೇಳುವ, ಇನ್ನೊಬ್ಬನಿಗೆ ಗುಣಪಡಿಸುವ, ಇನ್ನೊಬ್ಬನಿಗೆ ಸೇವೆ ಮಾಡುವ ಮತ್ತು ಇನ್ನೊಬ್ಬನಿಗೆ ಪ್ರೋತ್ಸಾಹಿಸುವ ವರವಿದೆ. ಕ್ರಿಸ್ತನ ದೇಹವಾದ ಸಮುದಾಯದ ಸೌಂದರ್ಯದಲ್ಲಿ ವೈವಿಧ್ಯತೆ ಇದೆ. ವರಗಳು ವಿಭಿನ್ನವಾಗಿವೆ, ಆದರೆ ಆತ್ಮರು ಒಬ್ಬರೇ. ಜನರು ವರಗಳನ್ನು ಹೋಲಿಸಲು ಪ್ರಾರಂಭಿಸಿದಾಗ ಸಮಸ್ಯೆ ಶುರುವಾಗುತ್ತದೆ. ಹೋಲಿಕೆಯು ಅಸೂಯೆಯನ್ನು ಸೃಷ್ಟಿಸುತ್ತದೆ, ಆತ್ಮವು ಒಡನಾಟವನ್ನು ಸೃಷ್ಟಿಸುತ್ತದೆ. ಜಾನ್ ಹೆನ್ರಿ ನ್ಯೂಮನ್ ಬರೆದಂತೆ, ನಮ್ಮ ಜೀವನದ ಅತಿ ದೊಡ್ಡ ದುರಂತವೆಂದರೆ ನಾವು ಯಾರೆಂದು ಮರೆತುಕೊಳ್ಳುತ್ತಲೇ ಇರುವುದು. ಪಂಚದಶಮ ನಾವು ಯಾರೆಂದು ನಮಗೆ ನೆನಪಿಸುತ್ತದೆ. ಪರಸ್ಪರ ಸ್ಪರ್ಧಿಸುವ ಪ್ರತ್ಯೇಕ ವ್ಯಕ್ತಿಗಳಲ್ಲ, ಯೇಸು ಕ್ರಿಸ್ತನಲ್ಲಿ ಒಂದೇ ದೇಹದ ಅಂಗಗಳು. ಶಿಷ್ಯರು ಭಯಭೀತ ಅನುಯಾಯಿಗಳಾಗಿ ಮೇಲಿನ ಕೊಠಡಿಗೆ ಪ್ರವೇಶಿಸಿದರು. ಅವರು ನಿರ್ಭಯ ಸಾಕ್ಷಿಗಳಾಗಿ ಹೊರಬಂದರು. ಪಂಚದಶಮ ಮೊದಲು ಅವರ ಸನ್ನಿವೇಶಗಳನ್ನು ಬದಲಿಸಲಿಲ್ಲ, ಅವರ ಹೃದಯಗಳನ್ನು ಪರಿವರ್ತಿಸಿತು. ಅದೇ ಪಂಚದಶಮದ ನಿಜವಾದ ಪವಾಡ. ಸೋರೆನ್ ಕಿರ್ಕೆಗಾರ್ಡ್ ಹೇಳಿದಂತೆ, ಜೀವನವನ್ನು ಹಿಂದಿರುಗಿ ನೋಡುವ ಮೂಲಕ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು, ಆದರೆ ಅದನ್ನು ಮುಂದೆ ನಡೆದು ಮಾತ್ರ ಬದುಕಬೇಕು. ಪವಿತ್ರಾತ್ಮನು ಜೀವನ ಅನಿಶ್ಚಿತವಾಗಿದ್ದರೂ ಮುಂದೆ ಸಾಗುವ ಧೈರ್ಯವನ್ನು ನಮಗೆ ನೀಡುತ್ತಾನೆ. ಇಂದು ಅನೇಕ ಜನರು ಮುಚ್ಚಿದ ಬಾಗಿಲುಗಳ ಹಿಂದೆ ಬದುಕುತ್ತಿದ್ದಾರೆ. ಅಸಮಾಧಾನದ, ವ್ಯಸನದ, ನಿರಾಸೆಯ, ಅಭದ್ರತೆಯ ಮತ್ತು ಹತಾಶೆಯ ಮುಚ್ಚಿದ ಬಾಗಿಲುಗಳಾಗಿವೆ. ಆದರೆ ಕ್ರಿಸ್ತನು ಮುಚ್ಚಿದ ಬಾಗಿಲುಗಳ ಮೂಲಕ ಇನ್ನೂ ಪ್ರವೇಶಿಸಿ ನಿಮಗೆ ಶಾಂತಿ ಇರಲಿ ಎಂದು ಹೇಳುತ್ತಾನೆ. ಆದ್ದರಿಂದ ಪಂಚದಶಮ ಕೇವಲ ಅನ್ಯ ಭಾಷೆಯಲ್ಲಿ ಮಾತನಾಡುವುದಲ್ಲ,
ಇದು ಹತಾಶ ಸನ್ನಿವೇಶಗಳಲ್ಲಿ ಭರವಸೆಯನ್ನು, ಗಾಯಗೊಂಡ ಹೃದಯಗಳಲ್ಲಿ ಪ್ರೀತಿಯನ್ನು, ಭಯಭೀತ ಜೀವನಗಳಲ್ಲಿ ನಂಬಿಕೆಯನ್ನು ಮತ್ತು ಕತ್ತಲಾದ ಆತ್ಮಗಳಲ್ಲಿ ಬೆಳಕನ್ನು ಮಾತನಾಡಿಸುವುದಾಗಿದೆ. ಸಹೋದರ ಸಹೋದರಿಯರೇ, ಧರ್ಮಸಭೆ ಕೇವಲ ಹೆಚ್ಚಿನ ರಚನೆಗಳು ಅಥವಾ ಕಾರ್ಯಕ್ರಮಗಳು ತುಂಬಿರುವುದು ಅಗತ್ಯವಿಲ್ಲ. ಧರ್ಮಸಭೆಗೆ ಪವಿತ್ರಾತ್ಮನಿಂದ ತುಂಬಿದ ಪುರುಷರು ಮತ್ತು ಮಹಿಳೆಯರು ಬೇಕು. ಕುಟುಂಬಗಳಿಗೆ ಪಂಚದಶಮ ಬೇಕು, ಯುವಕರಿಗೆ ಪಂಚದಶಮ ಬೇಕು, ಸಮಾಜಕ್ಕೆ ಪಂಚದಶಮ ಬೇಕು, ನಮ್ಮ ಹೃದಯಗಳಿಗೆ ಪಂಚದಶಮ ಬೇಕು. ಕೆ ರನ್ನರ್ ಹೇಳಿದಂತೆ, ಭವಿಷ್ಯದ ಕ್ರೈಸ್ತನು ಆಧ್ಯಾತ್ಮಿಕನಾಗಿರುತ್ತಾನೆ, ಇಲ್ಲದಿದ್ದರೆ ಅವನು ಇರುವುದೇ ಇಲ್ಲ. ಆಧ್ಯಾತ್ಮಿಕತೆ ಎಂದರೆ ಜಗತ್ತಿನಿಂದ ತಪ್ಪಿಸಿಕೊಳ್ಳುವುದಲ್ಲ, ಇದು ಪವಿತ್ರಾತ್ಮನ ಉಪಸ್ಥಿತಿ ಮತ್ತು ಶಕ್ತಿಯಿಂದ ತುಂಬಿದ ಪ್ರತಿಯೊಂದು ಕ್ಷಣವನ್ನು ಬದುಕುವುದಾಗಿದೆ. ಇಂದು ನಾವು ಕೇವಲ ಆಶೀರ್ವಾದಕ್ಕಾಗಿ ಅಲ್ಲ, ಅಗ್ನಿಗಾಗಿ ಪ್ರಾರ್ಥಿಸೋಣ. ಕೇವಲ ಸೌಕರ್ಯಕ್ಕಾಗಿ ಅಲ್ಲ, ಮನ ಪರಿವರ್ತನೆಗಾಗಿ ಪ್ರಾರ್ಥಿಸೋಣ. ಕೇವಲ ಯಶಸ್ಸಿಗಾಗಿ ಅಲ್ಲ, ಪವಿತ್ರಾತ್ಮನಿಗಾಗಿ ಪ್ರಾರ್ಥಿಸೋಣ. ಮತ್ತು ಭಯಭೀತ ಶಿಷ್ಯರನ್ನು ಧೈರ್ಯಶಾಲಿ ಸಂತರನ್ನಾಗಿ ಪರಿವರ್ತಿಸಿದ ಪವಿತ್ರಾತ್ಮನು ನಮ್ಮ ಜೀವನವನ್ನು ಪರಿವರ್ತಿಸಲಿ. ಇದರಿಂದ ಗಾಯಗೊಂಡು ಹುಡುಕುತ್ತಿರುವ ಜಗತ್ತಿನಲ್ಲಿ ನಾವು ಕ್ರಿಸ್ತನ ಜೀವಂತ ಸಾಕ್ಷಿಗಳಾಗೋಣ. ಆಮೆನ್. ಪ್ರಿಯ